ಪ್ರೀತಿಯ ಪ್ರಥಮ PUCಯ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಇಂಗ್ಲೀಷ್ ಫಿಕ್ಸ್ ಕ್ವಶನ್ಸ್ಗಳನ್ನು ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಪುನಃ ನಾನು ಬೇರೆ ಪಾಠದ ಮೇಲೆ, ಬೇರೆ ಚಾಪ್ಟರ್ಸಿನ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು, ಫಿಕ್ಸ್ ಕ್ವಶನ್ಸ್ಗಳನ್ನು ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 2023-24 ಇನ್ ದಿ ಮಂತ್ ಆಫ್ ಫೆಬ್ ನಡೆಯುವಂತಹ ಪರೀಕ್ಷೆಗಳಿಗೆ 18-19ನೇ ತಾರೀಕು ಎಕ್ಸಾಮ್ ಇದೆ ಅನಿಸುತ್ತೆ ಇಂಗ್ಲೀಷು. ಗಾಡ್ ಬ್ಲೆಸ್ ಯು ಆಲ್. ಎಲ್ಲರಿಗೂ ಕೂಡ ಚೆನ್ನಾಗಾಗಲಿ ಅಂತ ದೇವರಲ್ಲಿ ಹಾರೈಸುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಷ್ಟು ಜನ ಇದ್ದಿಲ್ಲ, ಏನೂ ಇಲ್ಲ ನೋಡಿ. ಒಂದು 15 ದಿನ ನೀವು ರಾತ್ರಿ ಹಗಲು ಕಷ್ಟಪಟ್ಟರೆ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಬೋದು ಮಕ್ಕಳೇ. ಈ ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಈಗ ಮಾಡುತ್ತಿರುವ ವಿಡಿಯೋ 5 ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರ. ಬಾಬರಲಿ ಪಾಠದಿಂದ ನಾನು ಆರಿಸಿಕೊಂಡಿರುವಂಥ ಈ ಪ್ರಶ್ನೆ ನಿಮಗೆ ಎಕ್ಸಾಮಲ್ಲಿ ಫಿಕ್ಸು. ನನ್ನ ವೇಟೇಜು ಈ ಒಂದು ಪ್ರಶ್ನೆಗೆ 90% ವೇಟೇಜನ್ನು ಕೊಡ್ತೇನೆ. ಇಲ್ಲಿ 4 ಪ್ರಶ್ನೆಗಳಿಗೂ ಇದೇ ಉತ್ತರ. ಬಾಬರಲಿ ಅವರ ತಂದೆ ನಸ್ರುದ್ದೀನ್ ಶೇಖ್ ಒಂದು ಮಾತನ್ನು ಹೇಳ್ತಾರೆ. ಎಜುಕೇಷನ್ ಈಸ್ ಮ್ಯಾನ್ಸ್ ಬೆಸ್ಟ್ ಟ್ರೂ ರಿಲಿಜಿಯನ್ ಅಂತ ಹೇಳ್ತಾರೆ. ಹೌ ಡಸ್ ಬಾಬರಲಿ ಸ್ಕೂಲ್ ಪ್ರೂವ್ಸ್ ದಿಸ್ ಅಂತ ಇದೆ ಪ್ರಶ್ನೆ. ಅಂದರೆ ಅವರು ತಂದೆ ಹೇಳಿದಂತಹ ಮಾತುಗಳು ಹಾಗೂ ಬಾಬರಲಿ ನಡೆಸುತ್ತಿರುವ ಶಾಲೆ, ಅವರು ಹೇಳಿದಂಥ ಮಾತುಗಳು ಪ್ರೂವ್ ಆದುವ ಅವನ ಶಾಲೆಯಲ್ಲಿ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಹೇಳ್ತೇನೆ. ದ ಇನ್ಕ್ರೀಸಿಂಗ್ ಸ್ಟ್ರೆಂತ್ ಆಫ್ ಬಾಬರಲಿಸ್ ಸ್ಕೂಲ್ ರಿಫ್ಲೆಕ್ಟ್ಸ್ ದಿ ಟ್ರಾನ್ಸ್ಫಾರ್ಮೇಷನ್ ಇನ್ ಅವರ್ ಸೊಸೈಟಿ. ಬಾಬರಲಿಯ ಶಾಲೆಯಲ್ಲಿ ಇನ್ಕ್ರೀಸ್ ಆಗುತ್ತಿರುವ ಸ್ಟೂಡೆಂಟ್ಸಿನ ಸಂಖ್ಯೆ ಬಾಬರಲಿ ತಂದಂತಹ ಟ್ರಾನ್ಸ್ಫಾರ್ಮೇಷನ್ನು ಸಮಾಜದಲ್ಲಿ ಎಜುಕೇಷನಿನ ಕಡೆಗೆ. ಇದರ ಬಗ್ಗೆ ತಾವುಗಳು ಏನು ಹೇಳ್ತೀರಾ? ಅದು ಸಮಂಜಸವೇ? ಅದರ ಬಗ್ಗೆ ಬರೆಯಿರಿ ಅಂತ. ಇನ್ನೊಂದು ಪ್ರಶ್ನೆ, ಡು ಯು ಫೀಲ್ ದ ಬಾಬರ್ ಅಲಿ ಇನಿಷಿಯೇಷನ್ ಇನ್ ಎ ಸಕ್ಸಸ್ ಸ್ಟೋರಿ? ಬಾಬರಲಿ ತೆಗೆದುಕೊಂಡಂತಹ ಒಂದು ನಿರ್ಧಾರದಿಂದ ಜೀವನ ಅವನದು ಬದಲಾಯಿತು ಹಾಗೂ ಸಮಾಜ ಕೂಡ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಇದರ ಬಗ್ಗೆ ನೀವೇನು ಹೇಳ್ತೀರಾ? ಎಕ್ಸ್ಪ್ಲೈನ್ ಇಟ್ ಅಂತ ಇದೆ. ಇದಕ್ಕೂ ಕೂಡ ಅದೇ ಆನ್ಸರು. ಇನ್ನೊಂದು ಪ್ರಶ್ನೆ ಬರುತ್ತೆ, ಡಿಸ್ಕ್ರೈಬ್ ಅಥವಾ ಎಕ್ಸ್ಪ್ಲೈನ್ ಅಥವಾ ರೈಟ್ ಎ ನೋಟ್ ಆನ್ ಬಾಬರಲಿಯ ಶಾಲೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಆನಂದ ಶಿಕ್ಷೋನಿಕೇತನೋ, ಅದಕ್ಕೂ ಕೂಡ ಇದೇ ಆನ್ಸರು. ಬಹಳ ಸಲ ಈ ಪ್ರಶ್ನೆ ಬಂದಿದೆ ಎಕ್ಸಾಮಿಗೆ. ನಿಮಗೂ ಕೂಡ ಬರಲಿ ಅಂತ ದೇವರಲ್ಲಿ ಆರಿಸುತ್ತೇವೆ. ನೋಡಿ ಪ್ರೀತಿಯ ಮಕ್ಕಳೇ, ಈಗ ಇದನ್ನು ಯಾವ ರೀತಿಯಾಗಿ ಬರೀಬೇಕು ಅಂತ. ಯಾಕಂದರೆ 4 ಪ್ರಶ್ನೆ ಏನೇ ಕೇಳಿದರೂ ಇದೇ ಉತ್ತರ ಆಗಿರುತ್ತೆ. ಇದರಲ್ಲಿ ಬರುವಂಥದ್ದೇ 2 ಪ್ರಶ್ನೆ. ಬನ್ನಿ. ಎಜುಕೇಷನ್ ಈಸ್ ಎ ಬೂನ್ ಆ್ಯಂಡ್ ದಿಸ್ ಈಸ್ ಎ ರಿಮಾರ್ಕಬಲ್ ಸ್ಟೋರಿ ಆಫ್ ದಿ ಡಿಸೈರ್ ಟು ಲರ್ನ್ ಅಮಿಡ್ ದಿ ಎಕ್ಸ್ಟ್ರೀಮ್ ಪಾವರ್ಟಿ. ಇದು ಭಾಳ ಡಿಫಿಕಲ್ಟ್ ಆದರೆ ನೀವು ಈಸಿಯಾಗಿ ಬರೀರಿ. ಎ ಬಾಬರಲಿ, ಎ ಸ್ಮಾಲ್ ಚೈಲ್ಡ್, ಎ ಯಂಗ್ ಮ್ಯಾನ್, ಎ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹೂ ಆಲ್ವೇಸ್ ಎ ಡ್ರೀಮ್ ಟು ಗಿವ್ ಫ್ರೀ ಎಜುಕೇಷನ್. ಎ ರಿಮಾರ್ಕಬಲ್ ಸ್ಟೋರಿ ಆಫ್ ದ ಡಿಸೈರ್. ಅವನಿಗೆ ಆಸೆ ಇತ್ತು ಬಾಬರಲಿಗೆ. ಲಾಸ್ಟ್ ಇಯರ್ ಅವರನ್ನು ನಾವು ಏನಂತೀರ ನಮ್ಮ ಒಂದು ಕಾಲೇಜಿಗೆ ಗೆಸ್ಟಾಗಿ ಕರೆದಿದ್ವಿ. ಫೋಟೋಸ್ಗಳನ್ನು ಹಾಕಿದ್ದೆ, ನೋಡಿರ್ಬೋದು ತಾವುಗಳು. ಈಸ್ ಎ ರಿಯಲಿ ಅಂಥವ್ರನ್ನು ಮೀಟ್ ಮಾಡಬೇಕು. ಯಾಕಂದರೆ ನಮ್ಮಲ್ಲಿ ಬದಲಾವಣೆ ಬರಬೇಕು ಅಂದರೆ, ಯಾಕಂದರೆ ಸಮಾಜವನ್ನೇ ಬದಲಾವಣೆ ಮಾಡಿದ್ದಾರೆ ಅಂದರೆ ಅಂತಹ ವ್ಯಕ್ತಿಗಳನ್ನು ನಾವು ಮೀಟ್ ಮಾಡಬೇಕು. ಸೊ ಬಾಬರಲಿಸ್ ಥಾಟ್ಫುಲ್ನೆಸ್ ಆ್ಯಂಡ್ ದಿ ಇನಿಷಿಯೇಟಿವ್ ಟರ್ನ್ಡ್ ಆ್ಯನ್ ಇಂಪಾಸಿಬಲ್ ಮಿಷನ್ ಇಂಟು ಎ ಪಾಸಿಬಲ್ ಒನ್. ಇಂಪಾಸಿಬಲ್ ಆಗಿರುವುದನ್ನು ಬಾಬರ್ ಅಲಿಯವರು ತಮ್ಮ ಒಂದು ಡಿಸೈರ್ನಿಂದ, ಆಸೆಯಿಂದ ಅದನ್ನು ಪಾಸಿಬಲ್ ಮಾಡಿ ತೋರಿಸ್ತಾರೆ. ಅದು ಏನು ಅಂದರೆ ಶಿಕ್ಷಣ ಅಂತ. ಉಚಿತವಾದ ಶಿಕ್ಷಣ. ಒಬ್ಬ ಬಡ ವಿದ್ಯಾರ್ಥಿ ಬಾಬರಲಿ, ಹಿ ಬಾರ್ನ್ ಇನ್ ಎ ಪೂರ್ ಫ್ಯಾಮಿಲಿ, he belongs to a poverty level, he belongs to poor family, who born in uneducated family, who lived in illiterate district, poorest district, Murshidabad of West Bengal. Imagine yourself. ಸಕ್ಸಸ್ ಕ್ಯಾನಾಟ್ ಬಿ ಮೆಜರ್ಡ್ ಬೈ ಮನಿ ಆರ್ ಫೇಮ್. ನೋಡಿ ಎಂತಹ ಮಾತನ್ನು ಹೇಳ್ತಾರೆ ಅಂದರೆ ಆ ಪಾಠದಲ್ಲಿ, ಮನುಷ್ಯನ ಸಕ್ಸಸ್ಸು ಅವನ ದುಡ್ಡಿನ ಜೊತೆ ಆಗಲಿ ಅಥವಾ ಕೀರ್ತಿಯ ಜೊತೆ ಆಗಲಿ ಬರಲ್ಲ ಕಣ್ರಿ, ಅವನ ಹಾರ್ಡ್ ವರ್ಕ್ ಜೊತೆ ಬರುತ್ತೆ ಅಂತ. ಅದು ಈಗಲೂ ಕೂಡ ಅದು ನಿಮಗೆ ಸಮಂಜಸ ಅಂತ ಹೇಳ್ತೀನಿ ನಾನು. ಏಕೆಂದರೆ
ನೀವುಗಳು ಬರೀ ಕೇಳೋದ್ರಿಂದ, ಬರೀ ನೋಡೋದ್ರಿಂದ ಅದರಿಂದ ಉಪಯೋಗವಿಲ್ಲ ಕಣ್ರಿ. ಬರೆದು ಕಲ್ತ್ರೆ ನೀವು ಎಕ್ಸಾಮಲ್ಲಿ ಸಕ್ಸಸ್ಸನ್ನು ಪಡೆಯುವಂಥದ್ದು. ಸಕ್ಸಸ್ ಈಸ್ ವಿತ್ ನಾಟ್ ವಿತ್ ನೇಮ್ ಆ್ಯಂಡ್ ಫೇಮ್. ಸಕ್ಸಸ್ ಈಸ್ ವಿತ್ ಯುವರ್ ಹಾರ್ಡ್ ವರ್ಕ್. ಸಕ್ಸಸ್ ಈಸ್ ವಿತ್ ಯುವರ್ ಡ್ರೀಮ್, ರಿಯಲ್ ಡ್ರೀಮ್. ನೋಡಿ, ಬಾಬರ್ ಅಲಿ ಅವರು ಪಾಸಿಟಿವ್ಲಿ ಟ್ರಾನ್ಸ್ಫಾರ್ಮೇಷನ್ ಕಾಸ್ಡ್ ಬೈ ಎ ಸ್ಮಾಲ್ ಆ್ಯಕ್ಟ್ ಆಫ್ ಕರೇಜ್. The school, which was started in a very humble manner in the backyard of the Babar Ali's house. ಬಾಬರ್ ಅಲಿ ಅವರು ಹೇಗೆ ಶಾಲೆ ಪ್ರಾರಂಭ ಮಾಡ್ತಾರೆ ಗೊತ್ತಾ? ಒಂದು ಸಲ ಬಿಲ್ಡಿಂಗ್ ಕಟ್ಟಲ್ಲ ಕಣ್ರಿ. ಗೇಮ್ ಅಂತ ಸ್ಕೂಲ್ ಅಂತ ಒಂದು ಗೇಮನ್ನು ಆಡ್ತಾ ಇರ್ತಾರೆ, ಸ್ಕೂಲ್ ಅಂತ. ಅದರಲ್ಲಿ ಅವರ ಫ್ರೆಂಡ್ಗಳು ಎಲ್ಲರೂ ಕೂಡ ವಿದ್ಯಾರ್ಥಿಗಳಾಗ್ತಾರೆ, ಬಾಬರ್ ಅಲಿ ಅವರು ಟೀಚರ್ ಆಗ್ತಾರೆ. ನಾವು ಆಡುವಂಥ ಆಟಗಳು ಗೋಲಿ, ಸೈಕಲ್ಲು, ಈ ಗೇಮಿಂಗು, ಅದು ಇದು ಎಲ್ಲದು ಕೂಡ ಫ್ರೀ ಫೈರ್ ಅಂತೆ, ಅದಂತೆ ಇದಂತೆ ಆಡ್ತೀವಿ. ಆದರೆ ಬಾಬರ್ ಅಲಿ ಅವರು ಸ್ಪೋರ್ಟ್ಸಿಗೆ ಹೋಗ್ತಿರ್ಲಿಲ್ಲ. ಬಾಬರ್ ಅಲಿ ಅವರು ಶಾಲೆ ಮುಗಿಸ್ಕೊಂಬಂದು ಬಡ ವಿದ್ಯಾರ್ಥಿ, ಬಡ ಕುಟುಂಬ, ಅದು ಉಚಿತವಾಗಿ. ಈಗ ನಮಗೆ ಅನ್ನಿಸ್ತಾ ಇದೆ ಬಡ ವಿದ್ಯಾರ್ಥಿ ಟ್ಯೂಷನ್ ಮಾಡ್ಕೊಂಡು ದುಡ್ಡು ಮಾಡ್ತಾಯಿದ್ರು. ನೋ, ಫ್ರೀ ಎಜುಕೇಷನ್ ಮೈಂಡ್ಸೆಟ್ಟೇ ಬೇರೆ. ಟು ಗಿವ್ ಫ್ರೀ ಎಜುಕೇಷನ್ ಟು ಆಲ್, ಎಜುಕೇಷನ್ ಈಸ್ ಫಂಡಮೆಂಟಲ್ ರೈಟ್ ಅಂತ ಹೇಳ್ತೀರಾ, ಆದರೆ ನೀವು ಕೊಡಲ್ಲ, ನಾನು ಕೊಡ್ತೀನಿ ಅಂತ ಬಾಬರ್ ಅಲಿ ಅವರು. ಓಕೆ, ಹಿ ಹ್ಯಾಸ್ ಟೇಕನ್ ದಿ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಷನ್ ಕಾಸ್ಡ್ ಬೈ ಅ ಸ್ಮಾಲ್ ಆ್ಯಕ್ಟ್ ಆಫ್ ಕರೇಜ್. ಆ ಒಂದು ಧೈರ್ಯ ಅವರಲ್ಲಿ ಇರ್ತಿರಲಿಲ್ಲ ಅಂದರೆ ಇವತ್ತು ಆ ಬದಲಾವಣೆ ವೆಸ್ಟ್ ಬೆಂಗಾಲಲ್ಲಿ ನಾವು ನೋಡ್ತಾ ಇರಲಿಲ್ಲ. ಹಂಬಲ್ ಮ್ಯಾನ್ ಇನ್ ದಿ ಬ್ಯಾಕ್ಯಾರ್ಡ್ ಆಫ್ ದಿ ಬಾಬರ್ ಅಲೀಸ್ ಹೌಸ್. ಮನೆಯ ಹಿಂದುಗಡೆ ಒಂದು ಸಣ್ಣದಾದ ಆಟ ಇವತ್ತು ಶಾಲೆಯಾಗಿ ನಿಂತ್ಕಂತು. ಟುಡೇ ದಿ 800 ಸ್ಟೂಡೆಂಟ್ಸ್ with 60 regularly attendance and over 220 students on the roll call. Imagine yourself. ಇಷ್ಟು ಸಂಖ್ಯೆ ಪ್ರೈವೇಟ್ ಸ್ಕೂಲಲ್ಲೂ ಇರಲ್ಲ. ದುಡ್ಡು ಕೊಟ್ಟು ಅದಕ್ಕೆ ಬಾಬರ್ ಅಲಿ ಅವರು ಹೇಳ್ತಾರೆ, ವೇರ್ ದ ಪೀಪಲ್ ಆರ್ ಸ್ಪೆಂಡಿಂಗ್ ದ ಥೌಸಂಡ್ಸ್, ದ ಡಾಲರ್ಸನ್ನು ಖರ್ಚು ಮಾಡ್ತಾ ಇದ್ದೀರಾ, ಬಟ್ ಐ ಆಮ್ ಗಿವಿಂಗ್ ಎವ್ರಿಥಿಂಗ್ ಇನ್ ಫ್ರೀ ಆಫ್ ಕಾಸ್ಟ್. ದ ಸೇಮ್ ಎಜುಕೇಷನ್ ಐ ವಾಂಟ್ ಟು ಗಿವ್, ಐ ವಿಲ್ ಗಿವ್ ಅಂತ. ಅದು ಬಾಬರ್ ಅಲಿಯ ಒಂದು ಕನಸಾಗಿರುತ್ತೆ, ಅದು ನೆನಸಾಗತ್ತೆ. ಹೇಗೆ ಅಂತ ಹೇಳಿದರೆ, ಒಂದು ಶಾಲೆಯನ್ನು ನಿರ್ಮಾಣ ಮಾಡ್ತಾರೆ. ದುಡ್ಡು ಎಲ್ಲಿಂದ ಬಂತು ಸರ್? ದಿ ಕಾಪ್ಸ್ ಹೆಲ್ಪ್ಡ್, ರಾಮಕೃಷ್ಣ ಮಿಷನ್ ಹೆಲ್ಪ್ಡ್. ಈಗಲೂ ಕೂಡ ಅವರು ನಾನು ಭೇಟಿ ಮಾಡಿದಾಗ ನನಗೆ ಹೇಳಿದರು, ಈಗಲೂ ಕೂಡ ನನಗೆ ಹೆಲ್ಪ್ ಮಾಡುವವರ ಸಂಖ್ಯೆ ಜಾಸ್ತಿ ಇದೆ, ಹಾಗಾಗಿ ನಾನು ಬೆಳೀತಾ ಇದ್ದೀನಿ. ಅದಕ್ಕೆ ಹೇಳೋದು, ಹೆಲ್ಪಿಂಗ್ ಹ್ಯಾಂಡ್ಸ್. ನಾನು ಬೆಳಿಬೇಕು ಅಂದರೆ ನೀವು ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಬೇಕು ವಿದ್ಯಾರ್ಥಿಗಳೇ. ನೀವು ಕೈಯನ್ನು ಜೋಡಿಸಿದರೆ ಮಾತ್ರ ಈ ಎಲ್ಲ ನಮ್ಮ ಒಂದು ಗುರಿ ಮುಟ್ಟಲಿಕ್ಕೆ ಸಾಧ್ಯ. ಎಲ್ಲರೂ ಕೂಡ ಇಂಗ್ಲೀಷಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ. ಆನಂದ ಶಿಕ್ಷಣ ನಿಕೇತನ ಕನ್ಸಿಸ್ಟ್ ಆಫ್ 10 ವಾಲಂಟ್ರಿ ಟೀಚರ್ಸ್ ಟೀಚಿಂಗ್. ನೋಡಿ, ವಾಲಂಟ್ರಿಯಾಗಿ ಬಂದರು. ನೀವು ಕೂಡ ವಾಲಂಟ್ರಿಯಾಗಿ ಬಂದು ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಬೇಕು. ಇಲ್ಲಿ ವಾಲಂಟ್ರಿ ಟೀಚರ್ಸ್ ಅಂತ ಹೇಳಿದರೆ ಸಂಬಳಕ್ಕೆ ಇರಲಿಲ್ಲ. ಅವರ ವಿದ್ಯಾರ್ಥಿಗಳು, ಬಾಬರ್ ಅಲಿ ಕೈಯಲ್ಲಿ ಓದಿದಂತಹ ಹೈಸ್ಕೂಲ್ ವಿದ್ಯಾರ್ಥಿಗಳು ತಾವೇ ಸ್ವತಃ ಬಂದು ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾರೆ. ಅವರ ಶಾಲೆಯಲ್ಲಿ ಗ್ರೇಡ್ 1 to 8 ಇಟ್ ಈಸ್ ರಿಜಿಸ್ಟರ್ಡ್ ವಿತ್ ದ ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್. ಇವತ್ತು ವೆಸ್ಟ್ ಬೆಂಗಾಲ್ ಗೌರ್ಮೆಂಟ್ ಅವತ್ತು ಸಾಥ್ ಕೊಡಲಿಲ್ಲ, ಇವತ್ತು ಸಾಥ್ ಕೊಡ್ತಾ ಇದೆ. ಇವತ್ತು ರಿಜಿಸ್ಟರ್ ಆಗಿದೆ, ಅವರ ಶಾಲೆ ಗೌರ್ಮೆಂಟಲ್ಲಿ ರಿಜಿಸ್ಟರ್ ಆಗಿದೆ. ದಿಸ್ ಮೀನ್ಸ್ ದ ಚಿಲ್ಡ್ರನ್ ವಿಲ್ ಗೇನ್ ದ ಅಸೆಸ್ ಟು ಎಜುಕೇಷನ್, ವಿಲ್ ಆಲ್ಸೋ ಹ್ಯಾವ್ ಮೋರ್ ಕರಿಯರ್ ಆಪರ್ಚುನಿಟೀಸ್. ಇದರ ಅರ್ಥವೇನು ಅಂತ ಹೇಳಿದರೆ, ಗೌರ್ಮೆಂಟ್ ಅಂಡರಲ್ಲಿ ಶಾಲೆ ಇದೆ ಅಂದರೆ ಅವರಿಗೆಲ್ಲ ಸವಲತ್ತುಗಳು ಸಿಗುತ್ತೆ. ಟುಡೇ ಟೆಕ್ಸ್ಟ್ ಬುಕ್ಸ್ ಆರ್ ಫ್ರೀ ಫಾರ್ ದೆಮ್ 1 to 5th ಸ್ಟ್ಯಾಂಡರ್ಡ್. ದ ಸ್ಕೂಲ್ ಪ್ರೊವೈಡ್ಸ್ ಫ್ರೀ ಮಿಡ್ ಡೇ. ಬಾಬರ್ ಅಲಿ ಬಹಳ ಬಡ ಕುಟುಂಬದಿಂದ ಬಂದವರು. ತಂದೆ ಒಬ್ಬ ಜೂಟ್ ಸೆಲ್ಲರ್ ನಸರುದ್ದೀನ್ ಶೇಖ್. ಊಟ ಶಾಲೆ ಸ್ಟಾರ್ಟ್ ಮಾಡ್ತಾರೆ ಉಚಿತ. ಏನೋ ಪಾಠ ಏನೋ ಮಾಡಿ ಕಳಿಸ್ಬೋದು, ಆದರೆ ಅದಕ್ಕೂ ಕೂಡ ವಿದ್ಯಾರ್ಥಿಗಳು ಆಬ್ಸೆಂಟ್ ಆಗ್ತಾಯಿರ್ತಾರೆ. ಯಾಕೆ ಅಂತ ಕೇಳಿದಾಗ, ಊಟ ಇಲ್ಲ ಮಧ್ಯಾಹ್ನ ಅಂತ. ಮಧ್ಯಾಹ್ನ ಊಟ ಫಸ್ಟ್ ಬಂದಿದ್ದು ಮೀಲ್ಸ್ ಎಲ್ಲಿಂದ ಅಂದರೆ ರೈಸು ಅವರ ತಂದೆಯ ಗದ್ದೆಯಿಂದ. ಇಮ್ಯಾಜಿನ್ ಯುವರ್ ಸೆಲ್ಫ್, ಬಡ ಕುಟುಂಬ. ಹಾಗಾಗಿ ಅವರ ಅಪ್ಪಾಜಿ ನಾನು ಮೀಟ್ ಮಾಡಿದಾಗ ಅವರ ಬಾಬರ್ ಅಲಿಗೆ ಅವ್ರು ಹೇಳ್ತಾರೆ, ಮೈ ಫಾದರ್ ಟುಕ್ ಮೀ ಟು ದ ಪ್ರಿನ್ಸಿಪಲ್ ಚೇಂಬರ್ ಸೇಯಿಂಗ್ ಹಿ ಹ್ಯಾಸ್ ಬಿಕಮ್ ಮ್ಯಾಡ್. ಹುಚ್ಚಾಗ್ಬಿಟ್ಟಿದ್ದಾನೆ ರೀ ನನ್ನ ಮಗ, ಉಣ್ಣಕ್ಕೆ ನಮಗೆ ಗತಿ ಇಲ್ಲ, ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ದಾನೆ ಅಂತ. ಇವತ್ತು ಬಾಬರ್ ಅಲಿಯ ಹೆಸರು ಗಿನ್ನಿಸ್ ರೆಕಾರ್ಡ್ ರಿಜಿಸ್ಟರ್ ಆಗಿದೆ. ವಿ ಆರ್ ಪ್ರೌಡ್ ಟು ಬಿ ಆನ್ ಇಂಡಿಯನ್. ಅವರು ಬಿಕಾಸ್ ಹಿ ಬಿಲಾಂಗ್ಸ್ ಟು ಇಂಡಿಯಾ. ಅದಕ್ಕೆ ಸಮರ್ಪಿತ ಮುಖರ್ಜಿ ಶರ್ಮಾ ಒಂದು ಮಾತನ್ನು ಹೇಳ್ತಾರೆ ಕೊನೆಯ ಪಾಠದ ಕೊನೆಯಲ್ಲಿ, ಟುಡೇ ಈಸ್ ಬಾಬರ್ ಅಲಿ, ಟುಮಾರೋ ಒನ್ ಅಮಾಂಗ್ ಆಫ್ ಅಸ್ ಅಂತ. ಒನ್ ಅಮಾಂಗ್ ಆಫ್ ಅಸ್ ಅಂದರೆ ಇವತ್ತು ಬಾಬರ್ ಅಲಿ ಬಗ್ಗೆ ಮಾತಾಡ್ತಾ ಇದ್ದೀವಿ ರೀ, ನಾಳೆ ಇಲ್ಲಿ ಕುಂತು ಕೇಳುವವರಲ್ಲಿ ಇನ್ನೊಬ್ಬ ಬಾಬರ್ ಅಲಿ ಎದ್ದು ಬರ್ತಾನೆ, ಅದರ ಹೆಸರು ಬೇರೆದಾಗಿರುತ್ತೆ ಅಷ್ಟೇ. ನೀವು ಇನಿಷಿಯೇಟಿವ್ ತಗೋಬೇಕು, ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀನಿ ಅಂತ ಮೈಂಡ್ಸೆಟ್ ಮಾಡ್ಕೋಬೇಕು ಅಂತ ಹೇಳಿ
ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. 9 ನಿಮಿಷ ಆಗ್ಬಿಡ್ತು, ಕ್ಷಮಿಸಬೇಕು. ಗಾಡ್ ಬ್ಲೆಸ್ ಯು ಆಲ್. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ನಮಗೆ ನಿಮ್ಮಿಂದ ಬೇಕಾಗಿರೋದು ಮೂರೇ: ಒಂದು ಲೈಕು, ಒಂದು ಕಮೆಂಟು, ಇನ್ನೊಂದು ಶೇರು. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್. ಮಾಡೇ ಮಾಡ್ತೀರಲ್ವಾ? ಗಾಡ್ ಬ್ಲೆಸ್ ಯು ಆಲ್.